ನಿಮ್ಮನೆಯಲ್ಲೂ ಕೂಡ ಈ ರೀತಿಯಾಗಿ ಎಳ್ಳು ಬೆಲ್ಲನ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮನೆಯಲ್ಲಿ ಯಾರೂ ಕೂಡ ಬೆಲ್ಲ ಒಂದು ಕಡೆ ಹಾಗೆ ಕೊಬ್ಬರಿ ಒಂದು ಕಡೆ ಸಪ್ರೇಟಾಗಿ ಎತ್ತಿಡೋದಿಲ್ಲ. ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾನು ನಮ್ಮನೆಯಲ್ಲಿ ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ ಸ್ನೇಹಿತರೆ. ನಾನಿಲ್ಲೊಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ. ಇಲ್ಲಿ ಹುರಿದಿರೋ ಅಂಥದ್ದು ಆದಷ್ಟು ಲೋ ಫ್ಲೇಮ್ನಲ್ಲಿನೇ ಇಲ್ಲಿ ನಾನು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಅದ್ರ ಮೇಲಿರೋವಂಥ ಸಿಪ್ಪೆನ ತೆಗೆದಿರೋ ಅಂಥದ್ದು. ಆದಷ್ಟು ಇಲ್ಲಿ ನಾನು ಉರಿಗಡಲೆ ತೊಗೊಂಡಿದ್ದೀನಿ. ಇದನ್ನು ಗರಿ ಗರಿ ಆಗಿರಬೇಕು, ಫ್ರೆಶ್ ಆಗಿರಬೇಕು ಸ್ನೇಹಿತರೆ. ನಾವು ಪಾಕೆಟನ್ನು ಅದನ್ನು ಓಪನ್ ಮಾಡಿ ಹಾಕೋತೀವಲ್ವ, ಆ ರೀತಿ ಹಾಕ್ಕೊಂಡಾಗ ಅದು ಗರಿ ಗರಿಯಾಗಿ ಇರುತ್ತೆ. ನಾನಿಲ್ಲಿ ಕೊಬ್ಬರಿಯನ್ನು ಕೂಡ ಮೇಲ್ಭಾಗ ಕಪ್ಪು ಭಾಗನೆಲ್ಲ ತೆಗೆದುಬಿಟ್ಟು ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಅದು ಹೇಗೆ ಮಾಡಿದ್ದೀನಿ ಅಂತ ನಿಮ್ಗೆ ಐಡಿಯಾ ಬೇಕು ಅಂದರೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಅದೇ ರೀತಿಯಾಗಿ ಬೆಲ್ಲನೂ ಕೂಡ ಅಷ್ಟೇ ಫೈನಾಗಿ ನಾನಿಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು, ತೋರಿಸ್ತೀನಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಅದೇ ರೀತಿಯಾಗಿ ನಾನಿಲ್ಲಿ ಎಳ್ಳನ್ನು ಕೂಡ ಲೋ ಫ್ಲೇಮ್ನಲ್ಲಿ ಹುರ್ಕೊಂಡಿದ್ದೀನಿ. ನಾನಿಲ್ಲಿ ನೈಲಾನ್ ಎಳ್ಳಂತ ಬರುತ್ತಲ್ವ, ಅದನ್ನು ತೊಗೊಂಡಿಲ್ಲ. ಆದಷ್ಟು ಪಾಲಿಶ್ ಇಲ್ದಲೇ ಇರೋ ಅಂಥದ್ದು, ನಾಟಿಯಾಗಿರೋ ಅಂಥದ್ದು ಅಂತ ಹೇಳ್ತೀವಲ್ವ, ಅದು ನನಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ವಿತೌಟ್ ಪಾಲಿಶ್ ಇರೋ ಅಂಥ ಎಳ್ಳನ್ನು ತೊಗೊಂಡಿರೋ ಅಂಥದ್ದು ನೋಡ್ತಾ ಇರ್ಬೋದು ನೀವಿಲ್ಲಿ. ಕೊಬ್ಬರಿಯನ್ನು ಎಷ್ಟು ಫೈನ್ ಚಾಪ್ ಮಾಡಿದೆ ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಇಷ್ಟ ಆಗಲ್ಲ, ಅದನ್ನು ಸಪ್ರೇಟ್ ಮಾಡಿ ಎತ್ತಿಡ್ತಾರೆ ಅಂತ ಅನ್ನೋ ಆಗಿದ್ರೆ ಈ ರೀತಿಯಾಗಿ ನೀವು ಮಾಡಿದ್ರೆ ಯಾರೂ ಕೂಡ ಸಪ್ರೇಟ್ ಮಾಡೋದಿಲ್ಲ ಸ್ನೇಹಿತರೆ. ಈವನ್ ಬೆಲ್ಲ ಕೂಡ ಅಷ್ಟೇ. ಬೆಲ್ಲ ಮತ್ತು ಕೊಬ್ಬರಿಯನ್ನು ಯಾವ ರೀತಿಯಾಗಿ ಫೈನ್ ಚಾಪ್ ಮಾಡಿದೆ ಅಂತ ಅನ್ನೋದು ನಿಮಗೆ ಏನಾದರೂ ಐಡಿಯಾ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ನಾನು ಶೇರ್ ಮಾಡ್ತೀನಿ. ಇವಾಗ ಇದನ್ನೆಲ್ಲ ಒಂದು ರೌಂಡು ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರೋ ಅಂಥ ಎಳ್ಳು ಬೆಲ್ಲ ರೆಡಿ ಆಯಿತು ಸ್ನೇಹಿತರೆ. ಈ ರೀತಿಯಾಗಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಅದೇ ರೀತಿಯಾಗಿ ಹೇಗಿದೆ ಈ ಮೆಥಡ್, ಇಷ್ಟ ಆಯಿತು ಅಥವಾ ಇಲ್ಲ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಲ್ವ ನಾವು, ಜೀರಿಗೆ, ಪೆಪ್ಪರ್ಮೆಂಟು, ಸಕ್ಕರೆ ಹಚ್ಚು, ಇದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಮ್ಮ ಮನೆಯಲ್ಲಿ ಅದನ್ನೆಲ್ಲ ಇಷ್ಟಪಡಲ್ಲ ಅಂತ ನಾನು ಅದನ್ನು ಹಾಕಿಲ್ಲ ಸ್ನೇಹಿತರೆ. ಇವಾಗ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ, ತಿಂತಾ ಇದ್ದರೆ ಆಹಾ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇದು ಸಮಾಧಾನ ಅಂತಲೇ ಅನಿಸೋದಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ಒಂದು ಸೀಸನಲ್ಲಿ ತಿನ್ನೋದ್ರಿಂದ. ಇವಾಗ ತುಂಬ ರುಚಿಯಾಗಿರೋ ಅಂಥ ಎಳ್ಳು ಬೆಲ್ಲ ರೆಡಿ ಆಯಿತು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನಾನು ಹೇಳ್ದಾಗೆ ಆ ಒಂದು ಐಡಿಯಾಸ್ ಏನಾದರೂ ಬೇಕು ಅಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಹೋಗಿ ಬರಲ್ಲ. ಬಾಯ್ ಸ್ನೇಹಿತರೆ, ನಮಸ್ತೆ.